ಮೈಸೂರು ಸ್ಯಾಂಡಲ್ ಸೋಪ್ ವ್ಯವಹಾರ ವೃದ್ಧಿಗೆ ಒತ್ತು. ಲಾಭಾಂಶ ಹೆಚ್ಚಳಕ್ಕೆ ಸಿಬ್ಬಂದಿ ಕಾರ್ಯಕ್ಷಮತೆಯು ಕಾರಣ. ಕೆಎಸ್ಟಿಎಲ್ ಅಧ್ಯಕ್ಷ ಅಪ್ಪಾಜಿ ನಾಡಗೌಡ ಶ್ಲಾಘನೆ. ಅಂದಿನ ನಮ್ಮ ಮೈಸೂರು ಮಹಾರಾಜರಿಂದ ಜನ್ಮ ತಳೆದ ಕೆಎಸ್ಡಿಎಲ್ ಇಂದು ರಾಜ್ಯ ದೇಶದ ಗಡಿ ದಾಟಿ ವಿಶ್ವ ಮಟ್ಟದಲ್ಲಿ ತನ್ನ ಸುವಾಸನೆಯನ್ನ ಪಸರಿಸಿದ್ದು ಮಾರುಕಟ್ಟೆಯು ಅಷ್ಟೇ ವಿಸ್ತಾರಗೊಂಡಿದೆ. ಜೊತೆಗೆ ಅತ್ಯಂತ ಲಾಭದಾಯಕ ಸ್ಥಿತಿಯಲ್ಲಿದೆ ಎಂದು ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಕೆಎಸ್ಡಿಎಲ್ ಅಧ್ಯಕ್ಷರು ಮತ್ತು ಮುದ್ದೇಬಿಹಾಳದ ಶಾಸಕರೂ ಆದ ಅಪ್ಪಾಜಿ ನಾಡಗೌಡ ಹೇಳಿದರು. ಶನಿವಾರ ಕೆಎಸ್ಡಿಎಲ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಉತ್ತಮ ಗುಣಮಟ್ಟದಿಂದ ಹೆಸರಾದ ಮೈಸೂರು ಸ್ಯಾಂಡಲ್ ಸೋಪ್ನ ವಿವಿಧ ಉತ್ಪನ್ನಗಳು ಗ್ರಾಹಕರ ಮನಸೆಳೆದ ಪರಿಣಾಮ ಸಂಸ್ಥೆ ಸಾರ್ವಕಾಲಿಕ ದಾಖಲೆ ಎಂಬಂತೆ 480 ಕೋಟಿ ಲಾಭ ಗಳಿಸಿದೆ ಎಂದರು. 3 ವರ್ಷ ಬೈ 20 ಫ್ಯೂಚರ್ ಫಾರ್ ನೆಕ್ಸ್ಟ್ 3 ಇಯರ್ಸ್ ಅಂದರೆ 2025ರಲ್ಲಿ 28ಕ್ಕೆ ನಾವು ಹೇಳಿದಂಗೆ ನಾವು 5,000 ಕೋಟಿ ರೀಚ್ ಆಗುವಂತಹ ಗುರಿ ಇಟ್ಕೊಂಡಿದ್ದೇವೆ ಅನ್ನುವಂಥ ಮಾಡಿದ್ದೇವೆ. ಆಮೇಲೆ ಎಕ್ಸ್ಪೋರ್ಟ್ ಕೂಡ ಈಗ 150 ಕೋಟಿ ಆಗ್ತಾಯಿದೆ. ತಾವು ಕೇಳಿದ್ರಿ ಎಷ್ಟಾಗ್ತಾ ಇದೆ ಅಂತ ಕೇಳಿದ್ರಿ. ಓವರಾಲ್ ಎಕ್ಸ್ಪೋರ್ಟ್ ಫಾರ್ 50 ಕಂಟ್ರೀಸ್, ವಿಶೇಷವಾಗಿ UAE ಕಂಟ್ರೀಸಿಗೆ ಜಾಸ್ತಿ ಆಗ್ತಾಯಿದೆ. 150 ಕೋಟಿ ಮಾಡಿದ್ದೇವೆ. ಹೊಸ ಮಷಿನ್ಸ್ ಈಗಾಗಲೇ 2 ಮಷಿನಿಗೆ ಟೆಂಡರ್ ಕರೆದಿದ್ದು ಹೇಳಿದ್ದೀನಿ. ಇನ್ನೂ 1 ಮಷಿನನ್ನು ನಾವು ಸರ್ಕಾರದ ಪರವಾನಗಿ ಪಡಿತಾ ಇದ್ದೇವೆ. ಅದನ್ನು ಬಿಜಾಪುರದಲ್ಲಿ ಇನ್ಸ್ಟಾಲ್ ಮಾಡ್ತೇವೆ. 2 ಮೆಟ್ರಿಕ್ ಟನ್ ಕೆಪಾಸಿಟಿ ಒಂದು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ ಅನ್ನುವಂಥದ್ದನ್ನು ಅಲ್ಲಿ ಮಂತ್ರಿಗಳು 50 ಎಕರೆ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಸದ್ಯ ವಾರ್ಷಿಕ 2,000 ಕೋಟಿಯಷ್ಟು ವ್ಯವಹಾರವನ್ನು ನಡೆಸುತ್ತಿರುವಂತ ನಮ್ಮ ಸಂಸ್ಥೆ ಮುಂದಿನ 5 ವರ್ಷಗಳಲ್ಲಿ ಒಟ್ಟು 5,000 ಕೋಟಿಯಷ್ಟು ವ್ಯವಹಾರ ನಡೆಸಲಿದೆ ಎಂದು ಅವರು ತಿಳಿಸಿದರು. ದ ಬೆಸ್ಟ್ CSR ಫಂಡ್ಸ್ ಯುಟಿಲೈಸ್ಡ್ ಅಂತಂದರೆ ಇಟ್ ಈಸ್ ಬೈ KSDL ಅನ್ನುವಂಥದ್ದು ಕೂಡ ನಮಗೆ ಸರ್ಕಾರದಿಂದ ಪ್ರಶಂಸೆ ಬಂದಿದೆ. ಇದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಹೇಳ್ತೀನಿ. ಮತ್ತು ಬೆಸ್ಟ್ ಅಡ್ಮಿನಿಸ್ಟ್ರೇಡ್ ಕಂಪನಿ ಅನ್ನೋದಕ್ಕೋಸ್ಕರ ಕೂಡ ನಮ್ಮ MD ಅವರಿಗೆ ಮತ್ತು ವಿಶೇಷವಾದಂಥ MDಗೆ ಸನ್ಮಾನ ಮಾಡ್ತಾರೆ, ಅವ್ರಿಗೊಂದು ಅವಾರ್ಡ್ ಕೊಡ್ತಾರೆ. ಅಂದರೆ ಇಡೀ ಕಂಪನಿಯ ಕಾರ್ಮಿಕರಿಗೂ ಕೂಡ ಅದು ಎಲ್ಲರಿಗೂ ಅವ್ರ ಶ್ರೇಯಸ್ಸಿಗೆ ಮಾಡಿದಂಥದ್ದಕ್ಕೆ ಮತ್ತು MD ಅವ್ರನ್ನ ಗೌರವಿಸಿದ್ದಾರೆ ಅನ್ನೋಂಥದ್ದು ತಿಳ್ಕೊಬೇಕು ನಾವು. ಮೈಸೂರು ಸ್ಯಾಂಡಲ್ ನಕಲು ಮಾರಾಟ ತಡೆಗೆ ಕ್ರಮ. ಶೀಘ್ರವೇ QR ಕೋಡ್ ಜಾರಿ. ಮೈಸೂರು ಸ್ಯಾಂಡಲ್ ಸೋಪ್ಗೆ ಸರಿಸಾಟಿಯಾಗಿ ಮತ್ತೊಂದು ಸಾಬೂನು ಇಲ್ಲ. ಆದರೆ ಇದನ್ನ ನಕಲು ಮಾಡಿ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಮೋಸ ಮಾಡಲಾಗ್ತಾ ಇದ್ದು, ಇದರ ತಡೆಗೆ ಶೀಘ್ರವೇ QR ಕೋಡ್ ಜಾರಿಗೆ ತರಲಾಗುವುದು ಎಂದರು. ಇನ್ನು ಪ್ರಸಕ್ತ ಸಾಲಿನಲ್ಲಿ ಬಂದಂತ KSTL ಲಾಭಾಂಶದಲ್ಲಿ 135 ಕೋಟಿ ಹಣವನ್ನು ಸರ್ಕಾರಕ್ಕೆ ನೀಡಲಾಗಿದೆ. ಜೊತೆಗೆ KSTLನ CSR ನಿಧಿ ಸದ್ಬಳಕೆಗಾಗಿ ನಮ್ಮ ಸಂಸ್ಥೆಗೆ ಪ್ರಶಸ್ತಿಗಳು ಬಂದಿರೋದು ಹೆಮ್ಮೆಯ ಸಂಗತಿ ಎಂದು ಶಾಸಕ ಅಪ್ಪಾಜಿ ನಾಡಗೌಡ ಹೇಳಿದರು.